ಮಾಡಿರೋದು 5 HP ಸೋಲಾರ್ ಪಂಪ್ ಸೆಟ್ ನ ಡೆಮೋ ಮಾಡೆಲ್ ಇದು. 1 HP ಇಂದ ಸುಮಾರು 100 HP ವರೆಗೂ ನಮ್ಮಲ್ಲಿ ಸೋಲಾರ್ ಮಾಡೆಲ್ಸ್ ಇದೆ. ಇಲ್ಲಿ ಬಳಸಿರುವಂತ ಪ್ಯಾನೆಲ್ಗಳು ಈಗ ಅಡ್ವಾನ್ಸ್ ಆಗಿರುವಂತ ಮೋನೋಕ್ರಿಸ್ಟಲಿನ್ ಪ್ಯಾನೆಲ್ಸ್ ಗಳಿದೆ. ಕಂಪ್ಲೀಟ್ ಎಲ್ಲ ಹಾಟ್ ಟಿಪ್ ಗ್ಯಾಲ್ವನೈಸ್ ಆಗಿರುವಂತ ಸ್ಟ್ರಕ್ಚರ್ ಇದೆ. ಮತ್ತೆ 360 ಡಿಗ್ರಿ ನಿಮ್ಗೆ ಎಲ್ಲಾ ಕಡೆ ರೊಟೇಟ್ ಮಾಡಬಹುದು. ಈ ಪ್ಯಾನೆಲ್ ಗಳ ಲೈಫ್ ನಿಮ್ಗೆ 25-30 ವರ್ಷದ ಕೊನೆಯಲ್ಲೂ ಕೂಡ ಕನಿಷ್ಠ ಒಂದು 80% ಅಷ್ಟು ಪವರ್ ಅನ್ನ ಜನರೇಟ್ ಮಾಡುವಂತ ಪ್ಯಾನೆಲ್ ಗಳಿದೆ. ತುಂಬಾ ಎನರ್ಜಿ ಎಫಿಷಿಯಂಟ್ ಆಗಿರುವಂತ ಮೋಟರ್ ಪಂಪ್ಸ್ ನಿಮ್ಗೆ ಪ್ರೊವೈಡ್ ಆಗುತ್ತೆ. ಇದನ್ನ VFD ಅಂತ ಹೇಳ್ತೀವಿ. ಇದ್ರ ಥ್ರೂ ಅನ್ನೇ ನಿಮ್ಗೆ ಪಂಪ್ ಸೆಟ್ ಸೋಲಾರ್ ಪಂಪ್ ಸೆಟ್ ರನ್ ಆಗುವಂತದ್ದು. ಈ ನಮ್ಮ ಸಿಸ್ಟಮ್ ಹೈಬ್ರಿಡ್ ಇರುತ್ತೆ. ನೀವು ಸೋಲಾರ್ ಇಂದಾನು ವರ್ಕ್ ಆಗುತ್ತೆ, ಬೇಕು ಅಂದ್ರೆ ನಿಮ್ಮ ಎಲೆಕ್ಟ್ರಿಸಿಟಿ ಇಂದಾನು ವರ್ಕ್ ಮಾಡ್ಕೋಬಹುದು. ಕರ್ನಾಟಕ ಸರ್ಕಾರದಿಂದ ಕೆಲವೊಂದು ಡಿಪಾರ್ಟ್ಮೆಂಟ್ ಇಂದ ಸಬ್ಸಿಡಿ ಅವಕಾಶಗಳು ಕೂಡ ಇದೆ. ಪ್ರೆಸೆಂಟ್ ಅಲ್ಲಿ ನಾವು ತೋಟಗಾರಿಕಾ ಇಲಾಖೆಯಿಂದ ರಿಜಿಸ್ಟರ್ಡ್ ಇದ್ದೀವಿ. ನಮ್ಮಲ್ಲಿ ನಿಮ್ಗೆ 1 HP ಇಂದ 100 HP ವರೆಗೂ ಸೋಲಾರ್ ಪಂಪ್ ಸೆಟ್ ಗೆ ಅವಕಾಶ ಇದೆ. ನಮಸ್ತೆ, ಕನ್ನಡ ಫಾರ್ಮರ್ ಚಾನಲ್ಸ್ ಗೆ ನಾವು ಸ್ವಾಗತವನ್ನು ಕೋರ್ತಾ ಇವತ್ತು ಕದಂಬ ಅಗ್ರಿಟೆಕ್ ಇಂದ ನಾನು ಇಲ್ಲೊಂದಷ್ಟು ಇನ್ಫಾರ್ಮೇಶನ್ ಹೇಳ್ತಾ ಇದ್ದೀನಿ. ಇಲ್ಲಿ ನೀವೇನ್ ನೋಡ್ತಾ ಇದ್ರಿ, ಇದು ಸೋಲಾರ್ ಪಂಪ್ ಸೆಟ್ ನ ಡೆಮೋ ಮಾಡೆಲ್ ಅನ್ನ GKVK ನಲ್ಲಿ ನೋಡ್ತಾ ಇದ್ದೀರಿ. ಸೋಲಾರ್ ಪಂಪ್ ಸೆಟ್ ಹೆಂಗ್ ವರ್ಕ್ ಆಗುತ್ತೆ, ರೈತರಿಗೆ ಸೋಲಾರ್ ಪಂಪ್ ಸೆಟ್ ಉಪಯೋಗ ಆಗುತ್ತಾ, ಅದ್ರ ಬಗ್ಗೆ ಏನ್ ನಾವು ಬೇಕು ಅನ್ನೋ ಇನ್ಫಾರ್ಮೇಶನ್ಸ್ ಅನ್ನ ಇಲ್ಲಿ ನೋಡ್ಬೋದು. ಇಲ್ಲಿ ಮಾಡಿರೋದು 5 HP ಸೋಲಾರ್ ಪಂಪ್ ಸೆಟ್ ನ ಡೆಮೋ ಮಾಡೆಲ್ ಇದು. ಇಲ್ಲಿ ನಿಮ್ಗೆ ನಾವು ರೈತರ ಜಮೀನಲ್ಲಿ ನಿಮ್ಗೆ 1 HP ಇಂದ ಸುಮಾರು 100 HP ವರೆಗೂ ನಮ್ಮಲ್ಲಿ ಸೋಲಾರ್ ಮಾಡೆಲ್ಸ್ ಇದೆ. ಪಂಪ್ ಸೆಟ್ ಸಿಗುತ್ತೆ, ನೀವು ಹಾಕ್ಸ್ಕೋಬಹುದು. ಜೊತೆಗೆ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಲ್ಲೂ ಆಲ್ರೆಡಿ ತುಂಬಾ ಸಾಕಷ್ಟು ಪಂಪ್ ಸೆಟ್ ಗಳನ್ನ ಲಾಸ್ಟ್ 10 ವರ್ಷದಿಂದ ಇನ್ಸ್ಟಾಲ್ ಮಾಡಿ ಕೊಟ್ಟಿದೀವಿ. ನೀವು ನಿಮ್ಮ ಅಕ್ಕಪಕ್ಕದ ರೈತರ ಹತ್ರನು ಹೋಗಿ ವಿಚಾರಣೆ ಮಾಡಬಹುದು, ಖುದ್ದಾಗಿ ನೋಡ್ಬೋದು ನಮ್ಮ ಪ್ರಾಡಕ್ಟ್ ಹೆಂಗಿದೆ, ನಮ್ಮ ಸರ್ವಿಸ್ ಹೆಂಗಿದೆ ಅಂತಾನು ನೀವು ಅಲ್ಲಿ ರೈತರ ಹತ್ರನು ತಿಳ್ಕೊಬಹುದು. ಇಲ್ಲಿ ಬಂದು ನಿಮ್ಗೆ ಏನ್ ನೋಡ್ತಾ ಇದ್ದೀರಿ, ಇಲ್ಲಿ ಬಳಸಿರುವಂತ ಪ್ಯಾನೆಲ್ಗಳು ಈಗ ಅಡ್ವಾನ್ಸ್ ಆಗಿರುವಂತ ಮೋನೋಕ್ರಿಸ್ಟಲಿನ್ ಪ್ಯಾನೆಲ್ಸ್ ಗಳಿದೆ. ಮೋನೋಕ್ರಿಸ್ಟಲಿನ್ ಬೈಫೇಶಿಯಲ್ ಪ್ಯಾನೆಲ್ಸ್ ಅಂತ ಹೇಳ್ತೀವಿ. ಇವತ್ತಿನ ಟೆಕ್ನಾಲಜಿಗೆ ಇದು ಹೈಯೆಸ್ಟ್ ವರ್ಷನ್ ಏನಂತದಿದೆ. ಅದರ ನಂತರದಲ್ಲಿ ಈ ಪ್ಯಾನೆಲ್ ಗಳನ್ನ ಮೌಂಟ್ ಮಾಡೋದಕ್ಕೆ ಬಳಸಿರುವಂತ ಸ್ಟ್ರಕ್ಚರ್ ಗಳನ್ನ ನೋಡ್ಬೋದು ನೀವು. ಈ ಸ್ಟ್ರಕ್ಚರ್ ಏನಿದೆ ಕಂಪ್ಲೀಟ್ ಎಲ್ಲ ಹಾಟ್ ಟಿಪ್ ಗ್ಯಾಲ್ವನೈಸ್ ಆಗಿರುವಂತ ಸ್ಟ್ರಕ್ಚರ್ ಇದೆ. ಮತ್ತೆ 360 ಡಿಗ್ರಿ ನಿಮ್ಗೆ ಎಲ್ಲಾ ಕಡೆ ರೊಟೇಟ್ ಮಾಡಬಹುದು. ಸೂರ್ಯನ ಪಾತ್ ಏನಾಗುತ್ತೆ ಅಂದ್ರೆ ಉತ್ತರಾಯಣ ಪುಣ್ಯಕಾಲ, ದಕ್ಷಿಣ ಪುಣ್ಯಕಾಲ, ನೀವು ಡೇ ಟೈಮ್ ಅಲ್ಲಿ ಪೂರ್ವಕ್ಕೆ, ಪಶ್ಚಿಮಕ್ಕೆ ಎಲ್ಲಾ ಕಡೆಗೂ ತಿರುಗಿಸ್ಕೊಳ್ಳೋದಕ್ಕೆ ಅವಕಾಶ ಇರುವಂತ ಸ್ಟ್ರಕ್ಚರ್ ಅನ್ನ ಕೊಡ್ತೀವಿ. ಮತ್ತೆ ತುಂಬಾ ಹೆವಿ ಇರುತ್ತೆ. ಈ ಪ್ಯಾನೆಲ್ ಗಳ ಲೈಫ್ ನಿಮ್ಗೆ 25-30 ವರ್ಷದ ಕೊನೆಯಲ್ಲೂ ಕೂಡ ಕನಿಷ್ಠ ಒಂದು 80% ಅಷ್ಟು ಪವರ್ ಅನ್ನ ಜನರೇಟ್ ಮಾಡುವಂತ ಪ್ಯಾನೆಲ್ ಗಳಿದೆ. ಈ ಪ್ಯಾನೆಲ್ ಗಳು ನಿಮ್ಗೆ ಆಲ್ಮೋಸ್ಟ್ ನಿಮ್ಮ ಲೈಫ್ ಟೈಮ್ ನಿಮ್ ಜೊತೆಗೆ ಇರುವಂತದ್ದು. ಸೊ ಅದಕ್ಕೆ ಬೇಕಾಗಿರುವಂತ ಸ್ಟ್ರಕ್ಚರ್ ಕೂಡ ತುಂಬಾ ಒಳ್ಳೆ ಕ್ವಾಲಿಟಿ ಹಾಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಇಲ್ಲಿ ಸ್ಪೆಷಲಿ ಕದಂಬ ಅಗ್ರಿಟೆಕ್ ಮತ್ತೆ ಶಕ್ತಿ ಪಂಪ್ಸ್ ಇಂದ ಅದರಲ್ಲಿ ಯಾವ ಕ್ವಾಲಿಟಿನಲ್ಲಿ ಯಾವ್ದು ಕಾಂಪ್ರಮೈಸ್ ಆಗದೇನೆ ನಿಮ್ಗೆ ಸ್ಟ್ರಕ್ಚರ್ ಮತ್ತೆ ಪ್ಯಾನೆಲ್ ಗಳನ್ನ ಪ್ರೊವೈಡ್ ಮಾಡ್ತಿದ್ವಿ. ಅದ್ರ ಜೊತೆಗೆ ನೆಕ್ಸ್ಟ್ ಬರುವಂತ ಐಟಮ್ ಏನಂದ್ರೆ ಮೋಟಾರು, ಪಂಪು ಮತ್ತೆ ಕಂಟ್ರೋಲರ್. ಇಲ್ಲಿ ನಿಮ್ಗೆ ಕಂಪ್ಲೀಟ್ ಸ್ಟೈನ್ಲೆಸ್ ಸ್ಟೀಲ್ ಅಲ್ಲಿ ಇರುವಂತ ಮೋಟಾರ್, ಪಂಪು ಮತ್ತೆ ಕಂಟ್ರೋಲರ್ ಅನ್ನ ಪ್ರೊವೈಡ್ ಮಾಡ್ತೀವಿ. ಇಲ್ಲಿ ನೋಡ್ಬೋದು ನೀವು ಶಕ್ತಿ ಪಂಪ್ಸ್ ಅಲ್ಲಿ ಕಂಪ್ಲೀಟ್ SS 304 ಅಲ್ಲಿ ಇರುವಂತದ್ದು. ಈ ನಮ್ಮ ಪಂಪು ಮತ್ತೆ ಮೋಟರು, ಅದ್ರ ಒಳಗಡೆ ಇರುವಂತ ಇಂಪ್ಲರ್, ಎವ್ರಿಥಿಂಗ್ ಎಲ್ಲದೂ ಕೂಡ ಸ್ಟೈನ್ಲೆಸ್ ಸ್ಟೀಲ್ ಅಲ್ಲಿ ಇರುತ್ತೆ. ಸೊ ಸ್ಟೈನ್ಲೆಸ್ ಸ್ಟೀಲ್ ಅಲ್ಲಿ ಇರುತ್ತೆ ಅನ್ನೋದ್ರ ಜೊತೆಗೆ ತುಂಬಾ ಎನರ್ಜಿ ಎಫಿಷಿಯಂಟ್ ಆಗಿರುವಂತ ಮೋಟರ್ ಪಂಪ್ಸ್ ನಿಮ್ಗೆ ಪ್ರೊವೈಡ್ ಆಗುತ್ತೆ. ಇದ್ರ ನಂತರದಲ್ಲಿ ಬರುವಂತದ್ದೇ ಕಂಟ್ರೋಲರ್ ಬರುತ್ತೆ. ಈ ಕಂಟ್ರೋಲರ್ ಕೂಡ ನೀವು ಇಲ್ಲಿ ನೋಡ್ಬೋದು. ಇದನ್ನ VFD ಅಂತ ಹೇಳ್ತೀವಿ. ಇದ್ರ ಥ್ರೂ ಅನ್ನೇ ನಿಮ್ಗೆ ಪಂಪ್ ಸೆಟ್ ಸೋಲಾರ್ ಪಂಪ್ ಸೆಟ್ ರನ್ ಆಗುವಂತದ್ದು. ಈ VFD ನಲ್ಲಿ ನಿಮ್ಗೆ ಸಾಕಷ್ಟು ಪ್ರೊಡಕ್ಷನ್ಸ್ ಇರುತ್ತೆ. ಡ್ರೈ ರನ್ ಪ್ರೊಡಕ್ಷನ್ ಅಂತ ಹೇಳ್ತೀವಿ. ನಿಮ್ ಬೋರ್ವೆಲ್ ಅಲ್ಲಿ ಏನೋ ನೀರ್ ಖಾಲಿ ಆಗಿದೆ ಅಂದ್ರೆ ತಕ್ಷಣ ಆಫ್ ಮಾಡುತ್ತೆ. ಮತ್ತೆ ಸ್ಟಾರ್ಟ್ ಆಗುವಂತದ್ದು ಆಫ್ ಆಗಂತ ಟೈಮ್ ಅಲ್ಲಿ ನಿಧಾನಕ್ಕೆ ಸ್ಟಾರ್ಟ್ ಆಗುತ್ತೆ. ಸಾಫ್ಟ್ ಸ್ಟಾರ್ಟ್ ಅಂತ ಹೇಳ್ತೀವಿ, ಸಾಫ್ಟ್ ಆಫ್ ಅಂತ ಹೇಳ್ತೀವಿ. ಓವರ್ ವೋಲ್ಟೇಜ್, ಲೋ ವೋಲ್ಟೇಜ್, ಆ ತರದ ಎಲ್ಲ ಪ್ರೊಡಕ್ಷನ್ಸ್ ಕೂಡ ಇದರಲ್ಲಿ ಇರುತ್ತೆ. ಅದಲ್ದೇನೆ ನಿಮ್ಗೆ ಬೇರೆ ಅಂದ್ರೆ ಇಲ್ಲಿ ಆ ಕಂಟ್ರೋಲರ್ ಬೇಕಾಗಿರುವಂತ ಪ್ರೊಡಕ್ಷನ್ಸ್ ಗೆ ಫ್ಯೂಸಸ್ ಇರ್ಬೋದು, MCB ಗಳಿರ್ಬೋದು, SPD ಗಳಿರ್ಬೋದು, ಮತ್ತೆ ಜೊತೆಗೆ ಚೇಂಜರ್ ಸ್ವಿಚ್ ಪ್ರೊವೈಡ್ ಮಾಡಿದೀವಿ. ಈ ನಮ್ಮ ಸಿಸ್ಟಮ್ ಹೈಬ್ರಿಡ್ ಇರುತ್ತೆ. ನೀವು ಸೋಲಾರ್ ಇಂದಾನು ವರ್ಕ್ ಆಗುತ್ತೆ, ಬೇಕು ಅಂದ್ರೆ ನಿಮ್ಮ ಎಲೆಕ್ಟ್ರಿಸಿಟಿ ಇಂದಾನು ವರ್ಕ್ ಮಾಡ್ಕೋಬಹುದು. ಎರಡರಿಂದಾನು ವರ್ಕ್ ಆಗುವಂತ ಸಿಸ್ಟಮ್. ಕಂಪ್ಲೀಟ್ ನಿಮ್ ಜಮೀನಲ್ಲಿ ನಿಮ್ ಬೋರ್ವೆಲ್ ಎಷ್ಟು ಆಳ ಇದೆ, ಎಷ್ಟು ನೀರಿದೆ, ನಿಮ್ ಜಮೀನಲ್ಲಿ ಎಷ್ಟು ಎಕರೆ ಜಮೀನ್ ಇದೆ, ನಿಮ್ಗೆ ಯಾವ ಬೆಳೆ ಮಾಡಿದಿರಿ, ಆ ಬೆಳೆಗೆ ಎಷ್ಟು ನೀರಿನ ಅವಶ್ಯಕತೆ ಇದೆ, ಅದನ್ನೆಲ್ಲದನ್ನು ನಮ್ ಟೆಕ್ನಿಷಿಯನ್ ನಿಮ್ ಖುದ್ದಾಗಿ ನಿಮ್ ಜಮೀನಿಗೆ ವಿಸಿಟ್ ಮಾಡಿ ಎಲ್ಲಿ ಹಾಕೋಬೇಕು ಅನ್ನೋದ್ರಿಂದ ಎಲ್ಲದನ್ನು ನೋಡಿ ನಿಮ್ಗೆ ಸಿಸ್ಟಮ್ ಅನ್ನ ಕಳಿಸ್ಕೊಟ್ಟು ಇನ್ಸ್ಟಾಲ್ ಮಾಡಿಸಿ ಕೊಡ್ತೀವಿ. ಅದ್ರ ಜೊತೆಗೆ ನಮ್ ಕರ್ನಾಟಕ ಸರ್ಕಾರದಿಂದ ಕೆಲವೊಂದು ಡಿಪಾರ್ಟ್ಮೆಂಟ್ ಇಂದ ಸಬ್ಸಿಡಿ ಅವಕಾಶಗಳು ಕೂಡ ಇದೆ. ಪ್ರೆಸೆಂಟ್ ಅಲ್ಲಿ ನಾವು ತೋಟಗಾರಿಕಾ ಇಲಾಖೆಯಿಂದ ರಿಜಿಸ್ಟರ್ಡ್ ಇದ್ದೀವಿ. ತೋಟಗಾರಿಕಾ ಇಲಾಖೆಯಿಂದ ನಿಮ್ಗೆ ಸುಮಾರು 5 HP ಮತ್ತೆ 5 HP ಮೇಲ್ಪಟ್ಟು ಸಿಸ್ಟಮ್ ಅನ್ನ ಹಾಕೊಂಡ್ರೆ ನಿಮ್ಗೆ 1.5 ಲಕ್ಷ ಸಬ್ಸಿಡಿಯನ್ನು ಕೂಡ ಕೊಡ್ತಾ ಇದ್ದಾರೆ. ಅದ್ರ ಸಹಾಯಧನಕ್ಕೂ ನಾವು ರಿಜಿಸ್ಟರ್ಡ್ ಇದ್ದೀವಿ. ಆ ಉಪಯೋಗವನ್ನು ಕೂಡ ರೈತರು ಬಳಸ್ಕೋಬೇಕು ಅಂತ ನಾನು ಕೇಳ್ಕೊಳ್ತೀನಿ. ನಮ್ಮಲ್ಲಿ ನಿಮ್ಗೆ 1 HP ಇಂದ 100 HP ವರೆಗೂ ಸೋಲಾರ್ ಪಂಪ್ ಸೆಟ್ ಗೆ ಅವಕಾಶ ಇದೆ. ನಿಮಗೆ ಬೇಕಾಗಿರೋ ಮಾಡೆಲ್ ಯಾವ್ದು ಬೇಕು
ಅದಕ್ಕೆ ಎಷ್ಟು ಆಳ ಇದೆ, ಎಷ್ಟು ನೀರಿನ ಅವಶ್ಯಕತೆ ಇದೆ. ಕೆಲವರು ಬೋರ್ವೆಲ್ಗಳಿಗೆ ಬಳಸ್ತಾರೆ, ಕೆಲವರು ನಮ್ಗೆ ಹಾಸನ್ನು, ಕೂರ್ಗು, ಈ ಮೂಡಿಗೆರೆ ಈ ಭಾಗದಲ್ಲೆಲ್ಲ ಬಂದ್ರೆ, ಚಿಕ್ಕಮಂಗ್ಳೂರು ಈ ಭಾಗದಲ್ಲಿ ಕಾಫಿ ಎಸ್ಟೇಟ್ಸ್ ಇರುವಂತವ್ರು ಇದ್ದಾರೆ. ಅವ್ರಿಗೆ ಕೆರೆಗಳಿದೆ, ನೀರು ತುಂಬಾ ಮೇಲ್ಗಡೆಗೆ ಹೋಗ್ಬೇಕು, ಅಲ್ಲಿ ರೈನ್ ಗನ್ಗಳು ಮತ್ತೆ ಸ್ಕಿಪ್ಪರ್ ಗಳನ್ನ ಬಳಸ್ತಾರೆ. ಇಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಮತ್ತೆ ಈ ಭಾಗದಲ್ಲಿ ಬಂದ್ರೆ ನಿಮ್ಗೆ ತುಂಬಾ ಬೋರ್ವೆಲ್ಗಳು ತುಂಬಾ ಆಳ ಇರುತ್ತೆ, ಬಟ್ ನೀರಿನ ಅವಶ್ಯಕತೆ ಕಡಿಮೆ ಇರುತ್ತೆ, ಜಮೀನು ಕಡಿಮೆ ಇರುತ್ತೆ, ನೀರಿನ ಈಡು ಕಡಿಮೆ ಇದೆ. ಅಂತ ಕಡೆ ಬರೀ 5 HP ಪಂಪ್ ಸೆಟ್ ನ 700-800 ಅಡಿಗೂ ಹಾಕಿ ಬಳಸಿದೀವಿ. ದೊಡ್ಡ ದೊಡ್ಡ ಪಂಪ್ ಸೆಟ್ ಗಳಿಗೆ 30 HP, 40 HP, 50 HP ಅಂತ ಪಂಪ್ ಸೆಟ್ ಗಳನ್ನ ಕಾಫಿ ಎಸ್ಟೇಟ್ ಗಳಲ್ಲಿ ಅವ್ರ ಏರಿಯಾ ದೊಡ್ಡದಿದೆ, ನೀರಿನ ಅವಶ್ಯಕತೆ ಜಾಸ್ತಿ ಇದೆ ಅಂತ ಕಡೆ ದೊಡ್ಡ ದೊಡ್ಡ HP ಮೋಟರ್ ಗಳನ್ನು ಕೂಡ ಬಳಸಿದೀವಿ. ನಿಮ್ ರಿಕ್ವೈರ್ಮೆಂಟ್ ಏನಿದೆ ಅದನ್ನ ನೋಡ್ಕೊಂಡೇನೆ ಅದಕ್ಕೆ ಸರಿಯಾದ ಪಂಪ್ ಸೆಟ್ ಅನ್ನ ಇನ್ಸ್ಟಾಲ್ ಮಾಡಿ ಕೊಡ್ತೀವಿ.